ಹಾಗೆ ಸಂಪರ್ಕದಲ್ಲಿರಿ. ಇವತ್ತೇ ಚಾರ್ಜ್ ಫ್ರೇಮ್ಗೆ ವಕೀಲರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಚೇಂಬರ್ನಲ್ಲೇ ವಿಚಾರಣೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ವಕೀಲರು ವಿಚಾರಣೆ ಮಾಡಿ ಅಂತ ಹೇಳಿ ವಕೀಲರುಗಳು ಮನವಿಯನ್ನ ಮಾಡ್ಕೊಳ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಇದು ಪೋಸ್ಟ್ಪೋನ್ ಆಗ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಮುಂದಕ್ಕೆ ಹಾಕೋದು ಆ ಥರ ಬೇಡ, ದಯವಿಟ್ಟು ಇವತ್ತೇ ಚಾರ್ಜ್ ಫ್ರೇಮ್ ಮಾಡ್ಕೊಳ್ಳಿ ಅಂತ ಹೇಳಿ ವಕೀಲರುಗಳು ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಚೇಂಬರ್ನಲ್ಲೇ ವಿಚಾರಣೆ ಮಾಡಿ ಅಂತ ಹೇಳಿ ಇದೀಗ ವಕೀಲರು ಮನವಿಯನ್ನ ಮಾಡ್ತಾ ಇದ್ದು ವಿಚಾರಣೆ ಮಾಡುವಂತೆ ವಕೀಲರು ಮನವಿ ಮಾಡ್ತಾ ಇದ್ದಾರೆ. 6 ಜನರಂತೆ 2 ಸಾಲಿನಲ್ಲಿ ನಿಲ್ಲಿಸಲು ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೋರ್ಟ್ ಹಾಲ್ನಲ್ಲೇ ಸಿದ್ಧತೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಇದೀಗ ಮತ್ತೆ ಯಾವ ಕ್ಷಣದಲ್ಲೂ ಬೇಕಾದರೂ ವಿಚಾರಣೆ ಆರಂಭ ಆಗಬಹುದು. ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇದೆ. ಯಾಕಂದ್ರೆ ವಕೀಲರು ಕೇಳ್ತಾ ಇದ್ದಾರೆ, ದಯವಿಟ್ಟು ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿ ಅಂತ ಹೇಳಿ ವಕೀಲರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಕೋರ್ಟ್ ಹಾಲ್ ಅಲ್ಲೇ ಇದೀಗ ಸಿಬ್ಬಂದಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆಗ್ಬೇಕಾಗತ್ತೆ ಇಲ್ಲಿ, ಯಾಕಂದ್ರೆ ಕ್ಯಾಮರಾದ ಅಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಲ್ರೆಡಿ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರೆ ಕೋರ್ಟ್ನ ಸಿಬ್ಬಂದಿಗೆ. ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ. ಮತ್ತೊಂದು ಕಡೆ ಮುಂದಿನ ವಾರಕ್ಕೆ ಈಗ ಏನು ವಿಚಾರಣೆಯನ್ನ ಮಾಡೋಣ ಅಂತ ಹೇಳಿದಂತಹ ಸಂದರ್ಭದಲ್ಲಿ ವಕೀಲರು ನ್ಯಾಯಾಧೀಶರ ಹತ್ರ ಮನವಿಯನ್ನ ಮಾಡ್ಕೊಳ್ತಾರೆ. ದಯವಿಟ್ಟು ಇವತ್ತೇ ಚಾರ್ಜ್ ಫ್ರೇಮ್ಗೆ ವಕೀಲರು ಕೇಳ್ಕೊಳ್ತಾ ಇರುವಂಥದ್ದು, ಇವತ್ತೇ ಮಾಡಿ ದಯವಿಟ್ಟು ಅಂತ ಕೇಳ್ತಾ ಇದ್ದಾರೆ. ತಮ್ಮ ಚೇಂಬರ್ನಲ್ಲೇ ವಿಚಾರಣೆ ಮಾಡಿ ಅಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ವಕೀಲರು ಹೇಳ್ತಿದ್ದಾರೆ ಅಲ್ಲಿ ಮತ್ತೆ ಮುಂದೆ ಹಾಕೋದು ಬೇಡ, ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ. ಈ ಹಿನ್ನೆಲೆಯಲ್ಲಿ ಇದೀಗ 6 ಜನರಂತೆ 2 ಸಾಲಿನಲ್ಲಿ ನಿಲ್ಲಿಸಲು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೋರ್ಟ್ ಹಾಲ್ನಲ್ಲೇ ಸಿಬ್ಬಂದಿ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತೇ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಇದೀಗ ವಿಚಾರಣೆ ಆರಂಭ ಆಗಬಹುದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಇವತ್ತಿನ ದಿನ. ಗಂಗಾಧರ್, ಈಗಾಗಲೇ ಅಂದ್ರೆ ಮುಂದಿನ ವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತಹ ಸಂದರ್ಭದಲ್ಲಿ ವಕೀಲರೀಗ ಮನವಿಯನ್ನ ಈಗ ನ್ಯಾಯಾಧೀಶರು ಹಾಗಾದ್ರೆ ಪುರಸ್ಕಾರ ಮಾಡಿದ್ರ, ಇವತ್ತೇ ವಿಚಾರಣೆ ನಡೆಸಲಾಗತ್ತಾ, ಹೇಗೆ? ಇನ್ನು ಕೂಡ ಅಂದರೆ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇನ್ನಷ್ಟು ನ್ಯಾಯಾಧೀಶರು ಯಾವ ರೀತಿ ನಿರ್ಣಯವನ್ನು ಕೈಗೊಳ್ತಾರೆ ಈ ವಿಚಾರದಲ್ಲಿ ಅಂತ ಕೂಡ ನೋಡಬೇಕಾಗುತ್ತೆ. ಆದರೆ ಅವರು ಆರ್ಡರನ್ನು ಈಗ ನವೆಂಬರ್ 10ನೇ ತಾರೀಕು 4 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ರು. ಅವತ್ತು ಇನ್ ಕ್ಯಾಮ್ರಾ ಪ್ರೊಸೀಜರ್ ವಿಚಾರವಾಗಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿದರು. ಆದರೆ ಈಗ ಮತ್ತೆ ಆರೋಪಿ ಪರ ವಕೀಲರು ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು, ತಮ್ಮ ಚೇಂಬರ್ನಲ್ಲೇ ನೀವು ಒಂದು ಅಲ್ಲಿ ವಿಚಾರಣೆಯನ್ನು ಮಾಡಿ, ಯಾಕಂದರೆ ಪದೇ ಇದು ಚಾರ್ಜ್ ಫ್ರೇಮ್ ಒಂದು ಡೇಟ್ ಏನು ಬಂದರೆ ಕಂಟಿನ್ಯೂ ಮುಂದೂಡಿಕೆ ಆಗ್ತಾನೆ ಇದೆ, ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಆರೋಪಿಗಳನ್ನು ಕರ್ಕೊಂಬರೋ ಜವಾಬ್ದಾರಿ ನಮ್ಮದು. ಈಗ ಅವರನ್ನು ಯಾವ ರೀತಿ ವ್ಯವಸ್ಥೆಯನ್ನು ಮಾಡಬೇಕು, ನಿಲ್ಲಿಸ್ಕೊಡ್ತೀವಿ ಅಂತೇಳಿ ಆರೋಪಿ ಪರ ವಕೀಲರು ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ 6 ಸಾಲು ಅಂದರೆ ಏನೊಂದು ಒಳಗಡೆ ಹೊರಾಂಗಣ ಏನಿದೆ ಅಲ್ಲಿ ಆರೋಪಿಗಳನ್ನು ಸಾಲಾಗಿ ಒಂದು 6 ಸಾಲಿನಂತೆ ಆರೋಪಿಗಳನ್ನು ನಿಲ್ಲಿಸುವಂಥ ಕೆಲಸವನ್ನು ಅಲ್ಲಿ ವ್ಯವಸ್ಥೆಯನ್ನು ಆಗ್ತಾ ಇದೆ. ಈಗ ಇನ್ ಪ್ರೊಸೀಜರ್ ಕ್ಯಾಮ್ರಾ ಏನಿದೆ ಅಂದರೆ ಕೊಠಡಿಯ ಒಳಗಡೆ ಕ್ಯಾಮ್ರಾ ಪ್ರೊಸೀಜರ್ ಏನಿರುತ್ತೆ ಅದನ್ನೆಲ್ಲ ಕೂಡ ಸೆಟಪ್ ಮಾಡ್ಕೊಳ್ಬೇಕಾಗುತ್ತೆ ಚೇಂಬರ್ನ ಒಳಗಡೆ. ಆದರೆ ಅದು ಕೇವಲ ಒಂದು ಅರ್ಧ ಗಂಟೆ ಆದರೂ ಅವಕಾಶ ಬೇಕಾಗುತ್ತೆ. ಯಾಕಂದರೆ ಈ ಕ್ಯಾಮ್ರಾ ಎಲ್ಲ ಬೇಕಾದಂಥ ವ್ಯವಸ್ಥೆ ಅಲ್ಲಿ ಕೂಡ ಇರುತ್ತೆ. ಮತ್ತು ರೈಟರ್ ಅಲ್ಲಿ ಕೂಡ ಅವರು ಆಲ್ರೆಡಿ ಅವ್ರು ಕೂಡ ಇರ್ತಾರೆ. ಆದರೆ ಇದು ಮಾಡ್ಕೊಳ್ಳೋಕ್ಕೆ ಒಂದು 45 ನಿಮಿಷಗಳ ಕಾಲ ಸಮಯಾವಕಾಶ ಬೇಕಾಗುತ್ತೆ. ಆದರೆ ಈಗ ಕೆಲವು ಆರೋಪಿ ಪರ ವಕೀಲರೇ ಈಗ ಖುದ್ದಾಗಿ ಅವರೇ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇರುವಂಥದ್ದು, ಪದೇ ಇದು ಕಂಟಿನ್ಯೂ ಆಗ್ತಾ ಇದೆ, ಅಂದರೆ ಮುಂದೂಡಿಕೆ ಆಗ್ತಾ ಇದೆ. ಈಗ ಹೇಗಿದ್ರು ಆರೋಪಿಗಳು ಬಲ್ಲರೂ ಕೂಡ ಖುದ್ದಾಗಿ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ. ಇವತ್ತು ಆದಷ್ಟು ಬೇಗ ಇವತ್ತೇ ಅದು ಚಾರ್ಜ್ ಫ್ರೇಮ್ ನಿಗದಿ ಆಗಿಬಿಡಲಿ, ದೋಷಾರೋಪ ನಿಗದಿ ಆಗಿಬಿಡಲಿ, ಟ್ರಯಲ್ ಪ್ರಾರಂಭ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅವ್ರು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಕೋರ್ಟ್ನ ಒಳಗಡೆ ಎಲ್ಲ ಕೂಡ ಸಾಲಾಗಿ ಆರೋಪಿಗಳನ್ನ ಈಗ ನಿಲ್ಲಿಸಲಾಗಿದೆ, ಅಲ್ಲಿ ವ್ಯವಸ್ಥೆಯನ್ನು ಸಿಬ್ಬಂದಿಗಳು ಮಾಡ್ಕೊಳ್ತಾ ಇದ್ದಾರೆ. ಆದರೆ ನ್ಯಾಯಾಧೀಶರು ಯಾವ ರೀತಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ, ಇವತ್ತೇ ಏನಾದರೂ ಚಾರ್ಜ್ ಫ್ರೇಮನ್ನು ನಿಗದಿ ಮಾಡಿಬಿಡ್ತಾರಾ ಇಲ್ವಾ ಅನ್ನೋದು ನಿಟ್ಟಿನಲ್ಲಿ ನವೆಂಬರ್ 10ನೇ ತಾರೀಕೆ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ನಮಿತಾ ಜೈನ್ ಕೋರ್ಟ್ಗೆ ಬಂದಿದ್ದಾರೆ ದರ್ಶನ್, ಅದೇ ರೀತಿಯಾಗಿ ಪವಿತ್ರ ಗೌಡ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಆರಂಭ ಆಗುತ್ತೆ. ಹಾಗಾಗಿ ಒಂದಷ್ಟು ಸಿದ್ಧತೆಗಳು ಆಗಿದೆ, ಇಲ್ಲಿ ವಿಚಾರಣೆ ಆರಂಭ ಆಗಬಹುದು ಅನ್ನುವಂತಹದನ್ನ ಅಂದ್ಕೊಳ್ಬಹುದಾ, ಹೇಗೆ ಇಲ್ಲಿ ಗಂಗಾಧರ್? ಖಂಡಿತವಾಗಿಯೂ ನಮಿತಾ ಜೈನ್, ಯಾಕಂದರೆ ಈಗ ಆರೋಪಿಗಳು ಬಹಳ ಸೆಕ್ಯೂರಿಟಿಯಲ್ಲಿ, ಯಾಕಂದರೆ ಖುದ್ದಾಗಿ ಇವತ್ತೆಲ್ಲರೂ ಕೂಡ ಆರೋಪಿಗಳು ಹಾಜರಾಗಲೇಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಆರೋಪಿಗಳನ್ನು ಈಗ ಪೊಲೀಸರು ಕೂಡ ಕರ್ಕೊಂಡ್ಬಂದಿದ್ದಾರೆ. ಕೋರ್ಟ್ ಹಾಲಲ್ಲಿ ಎಲ್ಲರನ್ನು ಕೂಡ ನಿಲ್ಲಿಸಲಾಗಿದೆ. ಈಗ ಮತ್ತೆ ಕಂಟಿನ್ಯೂ ಆದರೆ ಬಂದಿದ್ದು ಯಾವುದೇ ರೀತಿ ವ್ಯರ್ಥ ಆಗುತ್ತೆ, ಆರೋಪಿಗಳನ್ನು ಕರ್ಕೊಂಡ್ಬಂದಿರುವಂಥದ್ದು ವ್ಯವಸ್ಥೆ ಆಗಿರುವಂಥದ್ದು. ಇವತ್ತೇ ಚಾರ್ಜ್ ಫ್ರೇಮ್ ನಿಗದಿ ಆಗ್ಬಿಡಲಿ, ಎಲ್ಲ ಆರೋಪಿಗಳಿದ್ದಾರೆ, ಆರೋಪಿ ಪರ ವಕೀಲರು ಕೂಡ ಇದ್ದಾರೆ. ಮತ್ತೊಂದು ಕಡೆ SPP ಅವರು ಕೂಡ ಖುದ್ದಾಗಿ ಹಾಜರಾಗಿದ್ದಾರೆ. ಅದು ಸ್ವಲ್ಪ ಸಮಸ್ಯೆ ಆಗಿತ್ತು, ಅದು ಮುಂದೂಡಿಕೆ ಆಗೋದು ಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥದ್ದು ಸಿಬ್ಬಂದಿಗಳ
ಅಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈಗ ನ್ಯಾಯಾಧೀಶರು ಯಾವ ರೀತಿ ಒಂದು ಆ ನಿರ್ಣಯವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಹೇಗೆ ಈಗ ಗಂಗಾಧರ್ ಇಲ್ಲಿ ಈಗ ಆರೋಪಿಗಳನ್ನ ಅಷ್ಟು ಜನ ಆರೋಪಿಗಳನ್ನ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಭದ್ರತೆ, ಇನ್ನೊಂದು ಕಡೆ ಅವರನ್ನ ನಿಲ್ಲಿಸುವಂತಹ ಪ್ರೊಸೀಜರ್ ಯಾವ ಇರುತ್ತೆ? ಯಾಕಂದ್ರೆ ಎ ಇಂದ A17 ವರೆಗೂ ಕೂಡ ಅದೇ ರೀತಿಯಾಗಿ ಅವ್ರು ನಿಲ್ಲಿಸಬೇಕಾಗತ್ತಾ? A1 ಇಂದ ಆರಂಭ ಆಗುತ್ತಾ ದೋಷಾರೋಪ, ಚಾರ್ಜ್ ಫ್ರೇಮ್ ಸ್ಟಾರ್ಟ್ ಆಗೋದಾ ಅಲ್ಲಿಂದನಾ ಹೇಗೆ? ಖಂಡಿತವಾಗಿಯೂ. ಯಾಕಂದ್ರೆ A1, A2, A3 ಆರೋಪಿಗಳು ಯಾವ ತರ ಇರುತ್ತೆ ಅವರ ಮೇಲೆ ಇರುವಂತಹ ಹಾಗೆ ಸಂಪರ್ಕದಲ್ಲಿ ಇದೀಗ ಕೋರ್ಟ್ಗೆ ಬಂದಿದ್ದಾರೆ ದರ್ಶನ್ ಪವಿತ್ರ ಗೌಡ. ಸರತಿಯಲ್ಲಿ ಇವರ ಮೇಲಿರುವಂತಹ ಆರೋಪಿನ A1, A2, A3 ಇದೆಯಲ್ಲ, ನಾವೀಗಾಗಲೇ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಇದೀಗ ಆರೋಪಿಗಳನ್ನ ನಿಲ್ಲಿಸಲಾಗಿದೆ. 2 ಸಾಲಿನಲ್ಲಿ ಈ 6 ಆರೋಪಿಗಳನ್ನ ನಿಲ್ಲಿಸಲಾಗಿದೆ. ಇದೀಗ ದರ್ಶನ್ ಪವಿತ್ರ ಗೌಡ ಅವರು ಕೂಡ ಕೋರ್ಟ್ ಹಾಲ್ ಒಳಗಡೆ ಬಂದಿದ್ದಾರೆ. ಸರತಿಯಲ್ಲಿ ನಿಯಮದಂತೆ ಪವಿತ್ರ ಗೌಡ ಅವರನ್ನ ನಿಲ್ಲಿಸಲಾಗಿದೆ. ಪವಿತ್ರ ಗೌಡ ಅವರ ಹಿಂದೆ A2 ಆಗಿರುವ ದರ್ಶನ್ ಅವರನ್ನ ನಿಲ್ಲಿಸಲಾಗಿದೆ. ಇದೀಗ ಆರೋಪಿಗಳ ಹಾಜರಾತಿಯನ್ನ ಪಡಿತಾ ಇದ್ದಾರೆ ನ್ಯಾಯಾಧೀಶರು. ಕೋರ್ಟ್ನಲ್ಲಿ ಇದೀಗ ಎಲ್ಲ ಆರೋಪಿಗಳು ಬಂದಿದ್ದಾರಾ ಇಲ್ವಾ ಅನ್ನೋದ್ರ ಅಟೆಂಡೆನ್ಸ್ ಅನ್ನ ಇದೀಗ ಕೋರ್ಟ್ನಲ್ಲಿ ಕರೆಯಲಾಗ್ತಾ ಇದೆ. ಎಲ್ಲ ಆರೋಪಿಗಳು ಬಂದಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇದೀಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಎಲ್ಲ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಬಂದಿದ್ದಾರಾ ಇಲ್ವಾ ಅನ್ನುವಂಥ ಪರಿಶೀಲನೆ ಆಗಬೇಕು. ಅದೇ ಕಾರಣಕ್ಕಾಗಿ ಆರೋಪಿಗಳ ಹಾಜರಾತಿಯನ್ನ ಕೋರ್ಟ್ ಪಡಿತಾ ಇದೆ. ಒಬ್ಬೊಬ್ಬರೇ ಆರೋಪಿಗಳ ಹೆಸರನ್ನ ಈಗ ಕೂಗಿ ಅವರ ಅಟೆಂಡೆನ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲ ಆರೋಪಿಗಳು ಬಂದಿದ್ದಾರಾ ಇಲ್ವಾ ಅನ್ನುವಂತಹ ಪರಿಶೀಲನೆಯ ಸಂದರ್ಭದಲ್ಲಿ ಇದೀಗ ವಿಚಾರಣೆಗೂ ಮುನ್ನ ಅವರನ್ನ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು, A1, A2, A3, A4 ಅದೇ ರೀತಿಯಾಗಿ ಆ ಒಂದು ಸೀರಿಯಲ್ ಪ್ರಕಾರವಾಗಿಯೇ ಇದೀಗ ನಿಲ್ಲಿಸಿ ಹಾಜರಾತಿಯನ್ನ ಈಗ ಕರೆಯಲಾಗಿದೆ. ಕೋರ್ಟ್ನಲ್ಲಿ ಅವರ ಅಟೆಂಡೆನ್ಸ್ ಅನ್ನ ಕರೀತಾ ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನು ಕೂಡ ಕರೆದು ಅವರ ಹಾಜರಾತಿಯ ಬಗ್ಗೆ ಅಲ್ಲಿ ಕನ್ಫರ್ಮ್ ಮಾಡಿಕೊಳ್ಳಲಾಗ್ತಾ ಇದೆ. ಕೋರ್ಟ್ನ ಸಿಬ್ಬಂದಿ ಒಬ್ಬೊಬ್ಬರ ಹೆಸರನ್ನ ಕರೀತಾ ಇದ್ದಾರೆ. ಈ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಆಗುವಂತಹ ಒಂದು ಸಮಯ ಇದೀಗ ಬಂದಿದೆ. ಈಗ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ. ಈಗ ವಕೀಲರ ತಂಡ ಕೂಡ ಅಲ್ಲಿ ಕೇಳ್ಕೊಂಡು ದಯವಿಟ್ಟು ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿ ಟ್ರಯಲ್ ದಿನಾಂಕವನ್ನ ಒಂದು ನಿಗದಿ ಮಾಡುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ವಿಚಾರಣೆ ನಡೀಲಿ. ಸಾಕಷ್ಟು ಬಾರಿ ಇದು ಮುಂದೂಡಿಕೆ ಆಗಿದೆ, ಹಾಗಾಗಿ ಇವತ್ತೇ ಮಾಡಿ ಅಂತ ಕೇಳಿದಾಗ ನ್ಯಾಯಾಧೀಶರು ಒಪ್ಕೊಂಡು ಅಲ್ಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಕೋರ್ಟ್ ಸಿಬ್ಬಂದಿಗೆ ಹೇಳ್ತಾರೆ. ಕೋರ್ಟ್ ಸಿಬ್ಬಂದಿ ಅದೇ ರೀತಿಯಾಗಿ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಹಾಲಿಗೆ ಈಗಾಗಲೇ ಎಲ್ಲ ಆರೋಪಿಗಳು ಬಂದಿದ್ದಾರೆ. ಅವರ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇದೆ ಅವರ ಪಾತ್ರ A1, A2, A3 ಅನ್ನುವ ರೀತಿಯ ಸೀರಿಯಲ್ ರೀತಿಯಲ್ಲೇ ಅವರನ್ನ ಈಗ ನಿಲ್ಲಿಸಲಾಗಿದೆ. ಆ ಸಂದರ್ಭದಲ್ಲಿ ಕೋರ್ಟ್ನ ಸಿಬ್ಬಂದಿ ಇದೀಗ ಆರೋಪಿಗಳ ಹಾಜರಾತಿಯನ್ನ ಪಡಿತಾ ಇದ್ದಾರೆ. ಎಲ್ಲ ಆರೋಪಿಗಳು ಬಂದಿದ್ದಾರಾ ಇಲ್ವಾ, ಯಾರಾದರೂ ಮಿಸ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಈಗ ಕೋರ್ಟ್ನ ಇದೊಂದು ಪ್ರೊಸೀಜರ್, ಇದು ಕೂಡ ಅಲ್ಲಿ ಆ ಒಂದು ಪ್ರೊಸೀಜರ್ ಅನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾರೆ. A1, A2, A3 ಅಂತ ಹೇಳಿ ಸೀರಿಯಲ್ ಪ್ರಕಾರ ನಿಲ್ಲಿಸಿ ಇದೀಗ ಅವರ ಹಾಜರಾತಿಯನ್ನ ಅಲ್ಲಿ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನು ಕೂಡ ಕೋರ್ಟ್ ಸಿಬ್ಬಂದಿ ಈಗ ಕರೀತಾ ಇದ್ದಾರೆ. ಆ ನಂಬರ್ ಪ್ರಕಾರವೇ ನಿಲ್ಲಿಸಿ ಈಗ ಅವರ ಹೆಸರನ್ನ ಕರೆದು ಹಾಜರಾತಿಯನ್ನ ಅಂದ್ರೆ ಅವರು ಇದ್ದಾರೆ ಅನ್ನೋದಕ್ಕೆ ಅವರ ಹಾಜರು ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಆರೋಪಿಗಳು ಕೂಡ ಕೋರ್ಟ್ ಹಾಲ್ನಲ್ಲಿ ಹಾಜರಾಗಿದ್ದಾರೆ. ಇದೀಗ ದೋಷಾರೋಪವನ್ನ ಓದ್ತಾ ಇದ್ದಾರೆ ನ್ಯಾಯಾಧೀಶರು. ಒಬ್ಬೊಬ್ಬ ಆರೋಪಿಯ ಮೇಲೆ ಇರುವಂತಹ ಆರೋಪದ ಬಗ್ಗೆ ಇದೀಗ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಪವಿತ್ರ ಗೌಡ ಅವರ ಮೇಲಿರುವಂತಹ ಆರೋಪ ಏನು ಅನ್ನೋದ್ರ ಬಗ್ಗೆ, ಜೊತೆಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಆ ಪ್ರಕರಣದಲ್ಲಿರುವಂತಹ ಸೆಕ್ಷನ್ಗಳು ಏನು, ಅವರು ಯಾವ ರೀತಿಯಾಗಿ ಅದರಲ್ಲಿ ಅವರಿಗೆ ಶಿಕ್ಷೆ ಇದೆ ಅನ್ನೋದನ್ನ ನ್ಯಾಯಾಧೀಶರು ಓದ್ತಾ ಇದ್ದಾರೆ. ಇದೀಗ ಪವಿತ್ರ ಗೌಡ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ರೊಂದಿಗೆ ಸಂಬಂಧ ಹೊಂದಿರೋದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇದೀಗ ಈ ವಿಚಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರು. A1 ಇದರಲ್ಲಿ ಪವಿತ್ರ ಗೌಡ, ಹಾಗಾಗಿ ಪವಿತ್ರ ಗೌಡ ಅವರನ್ನೇ ಮೊದಲು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನಿಸ್ತಾ ಇರುವಂತಹ ನ್ಯಾಯಾಧೀಶರು ದರ್ಶನ್ ರೊಂದಿಗಿನ ಸಂಬಂಧದ ಕುರಿತಾಗಿ ಕೂಡ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ದರ್ಶನ್ ರೊಂದಿಗೆ ಸಂಬಂಧ ಹೊಂದಿದ್ದು 2, 3 ಮತ್ತು 10ನೇ ಆರೋಪಿಗಳ ಜೊತೆಗೆ ಸೇರಿ ಸಂಚನ್ನ ರೂಪಿಸಿರುವ ವಿಚಾರವನ್ನ ಕೂಡ ಇದೀಗ ಅಲ್ಲಿ ಹೇಳ್ತಾ ಇದ್ದಾರೆ. ದೋಷಾರೋಪವನ್ನ ಓದ್ತಾ ಇದ್ದಾರೆ ನ್ಯಾಯಾಧೀಶರು. ಏನೇನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆಯಲ್ಲ, ವರದಿಯಲ್ಲಿ ಇವರ ಬಗ್ಗೆ ಇರುವಂತಹ ಮಾಹಿತಿ ಏನಿದೆ, ವರದಿಯಲ್ಲಿ ಯಾವ ರೀತಿಯಾಗಿ ಇವರ ವಿರುದ್ಧ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ, ಏನೇನು ಆಗಿದೆ, ಯಾವೆಲ್ಲ ಸಾಕ್ಷ್ಯಾಧಾರಗಳನ್ನು ನೀಡಲಾಗಿದೆ, ಇವೆಲ್ಲದರ ಬಗ್ಗೆ ಸಾಕ್ಷ್ಯಾಧಾರಗಳ ಸಮೇತವಾಗಿ ಅಲ್ಲಿ ವರದಿಯನ್ನ ನೀಡಲಾಗಿದೆ. ಸೊ ಆ ಒಂದು ವರದಿಯ ಅನ್ವಯ ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರು. ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ಪ್ಲಾನ್ ಮಾಡಿ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಿರೋದ್ರ ಬಗ್ಗೆ ಕೂಡ ಇದೀಗ
ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾ ಇರೋಂಥದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಬೇಕಂದ್ರೆ ಇದು ಆರಂಭ ಆಗಿದ್ದು ಎಲ್ಲಿಂದ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಲ್ಲಿಂದ ಆರಂಭ ಆಯಿತು, ಯಾರಿಂದ ಆರಂಭ ಆಯಿತು, ಆ ನಂತರ ಏನೇನಾಯಿತು, ಈ ಪ್ರಕರಣದಲ್ಲಿ ಕೊಲೆ ಮಾಡುವಷ್ಟರ ಮಟ್ಟಿಗೆ ಈ ಪ್ರಕರಣ ಯಾಕೆ ಹೋಯಿತು, ಇದರ ಹಿಂದಿದ್ದಂತಹ ಉದ್ದೇಶ, ಯಾರ್ಯಾರಿದ್ರು, ಯಾರು ಸಹಕಾರವನ್ನ ಕೊಟ್ಟರು, ಮೊದಲು ಇದರಲ್ಲಿ ಫಸ್ಟ್ ಇದ್ದದ್ದು ಯಾರು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನು ಆಲ್ರೆಡಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಈ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳೆಲ್ಲವೂ ಕೂಡ ಗಮನಿಸಿ ಇದರಲ್ಲಿ ಸಾಕ್ಷಿಗಳು, ಸಾಕ್ಷ್ಯಾಧಾರಗಳ ಎಲ್ಲ ರಿಪೋರ್ಟ್ಗಳನ್ನು, FSL ರಿಪೋರ್ಟ್ ಆಗಿರಬಹುದು, ಸೈಂಟಿಫಿಕ್ ಆಗಿರುವಂತಹ ರಿಪೋರ್ಟ್ ಎಲ್ಲವನ್ನ ಕೂಡ ಅಲ್ಲಿ ಲಗತ್ತಿಸಿದ್ದಾರೆ ಆ ಒಂದು ವರದಿಯಲ್ಲಿ. ಇದೀಗ ನ್ಯಾಯಾಧೀಶರು ಈ ಪ್ರಕರಣದ ಮೊದಲ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ರೊಂದಿಗೆ ಸಂಬಂಧ ಹೊಂದಿದ್ದು 2, 3 ಮತ್ತು 10ನೇ ಆರೋಪಿಗಳ ಜೊತೆಗೆ ಸೇರಿ ಇಲ್ಲಿ ಸಂಚನ್ನ ಮಾಡಿದ್ದಾರೆ. ಪ್ಲಾನ್ ಮಾಡಿ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳಿಂದ ಅಪಹರಣ ನಡೆದಿದೆ. ಸಂಘದ ಅಧ್ಯಕ್ಷನ ಜೊತೆ ಸೇರಿ ಕಿಡ್ನಾಪ್ ಅನ್ನ ಇಲ್ಲಿ ಮಾಡಲಾಗಿದೆ. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಕಾರಿನಲ್ಲಿ ಆತನನ್ನ ಕಿಡ್ನಾಪ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬರಲಾಗಿದೆ. ಚಿತ್ರದುರ್ಗದಿಂದ ಆತನನ್ನ ಕರ್ಕೊಂಡು ಬಂದಿರೋದು, ಹಾಗಾಗಿ ಕಿಡ್ನಾಪ್ ಮಾಡಿ ಕರೆತರಲಾಗಿದೆ. ಆತನ ಬಳಿ ಇದ್ದಂತಹ ಆಭರಣಗಳನ್ನು ಕೂಡ ಇಲ್ಲಿ ದೋಚಲಾಗಿದೆ ಅನ್ನೋದನ್ನ ಕೂಡ ಏನೇನು ಬರೆಯಲಾಗಿದೆ ಈ ದೋಷಾರೋಪದಲ್ಲಿ, ಆತನ ಬಗ್ಗೆ ಅಂದ್ರೆ ಪವಿತ್ರ ಗೌಡ ಬಗ್ಗೆ ಇರುವಂತಹ ಆರೋಪಗಳು ಏನು ಅನ್ನೋದರ ಬಗ್ಗೆ ಇದೀಗ ನ್ಯಾಯಾಧೀಶರು ಅವರಿಗೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ RR ನಗರದ ಶೆಡ್ನಲ್ಲಿ ಅಕ್ರಮ ಬಂಧನದಲ್ಲಿ ಇರಿಸಿದ್ರು ಅನ್ನೋದನ್ನ ಕೂಡ ಹೇಳಲಾಗಿದೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನ್ ಮಾಡಿದ್ರು, ಇದರಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಏನು, ಪವಿತ್ರ ಗೌಡಕ್ಕೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಅನ್ನೋದರ ಬಗ್ಗೆ ಆಲ್ರೆಡಿ ಇದೀಗ ತನಿಖೆ ಮಾಡಿ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ, ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇದೀಗ ಪವಿತ್ರ ಗೌಡಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಂದ ಆರಂಭ ಆಯಿತು ಅನ್ನೋದರ ಕುರಿತು ಕೂಡ ಏನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅದನ್ನ ಇದೀಗ ಅವರ ಮುಂದೆ ಹೇಳ್ತಾ ಇದ್ದಾರೆ ನ್ಯಾಯಾಧೀಶರು. RR ನಗರದ ಶೆಡ್ನಲ್ಲಿ ಅಕ್ರಮ ಬಂಧನದಲ್ಲಿ ಇರಿಸಿದ್ರು, ಇದರ ಬಗ್ಗೆ 2ನೇ ಆರೋಪಿ ಪವಿತ್ರಾಗೆ ತಿಳಿಸಿದ್ರು ಅನ್ನುವಂತಹ ಅಂಶವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾಕಂದ್ರೆ ಪವಿತ್ರ ಗೌಡ ಶೆಡ್ಗೆ ಬಂದಂತಹ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದು ಕೂಡ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 2ನೇ ಆರೋಪಿ ಯಾರು, ಇದರಲ್ಲಿ ದರ್ಶನ್. ಸೊ 2ನೇ ಆರೋಪಿ ಪವಿತ್ರ ಅವರಿಗೆ ಆತನ ನಾವಿಲ್ಲಿ ಶೆಡ್ನಲ್ಲಿ ಕೂಡ ಹಾಕಿದ್ದೀವಿ, ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಅವರನ್ನ ಶೆಡ್ಗೆ ಕರೆತರಲಾಗಿತ್ತು. ಈ ವೇಳೆ ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡಿ ರೇಣುಕಾ ಸ್ವಾಮಿಗೆ ಅಪಮಾನವನ್ನ ಮಾಡಿದ್ರಿ, ರೇಣುಕಾ ಸ್ವಾಮಿಗೆ ಹೊಡೆದು ಅಪಮಾನವನ್ನ ಮಾಡಿದ್ರಿ ಅನ್ನೋದು ಈಗ ನಿಮ್ಮ ಮೇಲೆ ಇರುವಂತಹ ದೋಷಾರೋಪಣೆ. A1 ಆಗಿರುವಂತಹ ಪವಿತ್ರ ವಿರುದ್ಧ ದೋಷಾರೋಪಣೆಯನ್ನ ನ್ಯಾಯಾಧೀಶರು ಓದಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಿದ್ದಾರೆ ಏನೇನಾಯ್ತು, ನಿಮ್ಮ ಮೇಲೆ ಇರುವಂತಹ ಆರೋಪ ಏನು ಅನ್ನೋದು. ಇದೀಗ ಈ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಅವರು ಸರತಿ ಸಾಲಿನಂತೆ ಅವರನ್ನೇ ಈಗ ದೋಷಾರೋಪಣೆಯ ವಿಚಾರದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಅದೇ ರೀತಿಯಾಗಿ ದೋಷಾರೋಪಣೆಯನ್ನ ಇದೀಗ ಪವಿತ್ರ ಗೌಡ ಅವರಿಗೆ ಮಾಡಲಾಗ್ತಾ ಇದೆ. ನ್ಯಾಯಾಧೀಶರು ಆಕೆಯ ಮೇಲಿರುವಂತಹ ಆರೋಪ ಏನು, ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಪವಿತ್ರ ಗೌಡ ಅವರಿಗೆ ಹೇಳ್ತಾ ಇದ್ದಾರೆ. ಎಲ್ಲಿಂದ ಆರಂಭ ಆಯಿತು, ಯಾರು ಕರ್ಕೊಂಡು ಬಂದ್ರು ರೇಣುಕಾ ಸ್ವಾಮಿಯನ್ನ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತಮ್ಮ ತನಿಖೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಒಂದು ವರದಿಯಲ್ಲಿ. ಆ ಒಂದು ವರದಿಯ ಪ್ರಕಾರ ಪವಿತ್ರ ಗೌಡ ಅವರ ಪಾತ್ರ ಏನು, ಇದರಲ್ಲಿ ಪವಿತ್ರ ಗೌಡ ಹಾಗೂ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ಏನ್ ಸಂಬಂಧ ಅನ್ನೋದ್ರ ಬಗ್ಗೆ ದೋಷಾರೋಪವನ್ನ ನ್ಯಾಯಾಧೀಶರು ಓದ್ತಾ ಇದ್ದಾರೆ. ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ದರ್ಶನ್ ರೊಂದಿಗಿನ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ದರ್ಶನ್ ರೊಂದಿಗೆ ಸಂಬಂಧ ಹೊಂದಿರುವಂತಹ 2, 3 ಮತ್ತು 10ನೇ ಆರೋಪಿಗಳ ಜೊತೆ ಸೇರಿ ಇಲ್ಲಿ ಸಂಚು ಮಾಡಿರೋದು, ಪ್ಲಾನ್ ಮಾಡಿ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಿರೋದು, ಜೊತೆಗೆ ಇಲ್ಲಿ ಯಾರು ಮಾಡಿದ್ರು, ಹೇಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು, ಸಂಚು ಹೇಗಾಯಿತು ಅನ್ನೋದರ ಜೊತೆಗೆ ದರ್ಶನ್ ಅಭಿಮಾನಿಗಳಿಂದ ಅಪಹರಣವನ್ನ ಮಾಡಲಾಗಿದೆ. ಸಂಘದ ಅಧ್ಯಕ್ಷನ ಜೊತೆಗೆ ಸೇರಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿದೆ. ರೇಣುಕಾ ಸ್ವಾಮಿಯನ್ನ ಕಾರಿನಲ್ಲಿ ಅಪಹರಿಸಲಾಗಿದೆ. ಚಿತ್ರದುರ್ಗದಿಂದ ಆತನ ಮನೆ ಆತ ಏನು ಕೆಲಸಕ್ಕೆ ಹೋಗಿದ್ನಲ್ಲ ಅಲ್ಲಿಂದ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಇವರು ಕಿಡ್ನಾಪ್ ಮಾಡಿ
ಆತನನ್ನ ಕಾರಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ, ಶೆಡ್ಗೆ ಆತನನ್ನ ಕೂಡಿ ಹಾಕ್ತಾರೆ. ಜೊತೆಗೆ ಆತನ ಬಳಿ ಇದ್ದಂತಹ ಆಭರಣವನ್ನ ದೋಚಲಾಗಿದೆ. RR ನಗರದ ಶೆಡ್ನಲ್ಲಿ ಆತನನ್ನ ಅಕ್ರಮವಾಗಿ ಬಂಧನಕ್ಕೂ ಕೂಡ ಇರಿಸ್ತಾರೆ. ಇದರ ಬಗ್ಗೆ ಎರಡನೇ ಆರೋಪಿ ಅಂದ್ರೆ ದರ್ಶನ್ ಪವಿತ್ರಾಗೆ ತಿಳಿಸಿದ್ರು. ಪವಿತ್ರ ಅವರನ್ನ ಆ ಸಂದರ್ಭದಲ್ಲಿ ಶೆಡ್ಗೆ ಕರೆತರಲಾಗಿತ್ತು. ಈ ವೇಳೆ ಚಪ್ಪಲಿಯಿಂದ ಹಲ್ಲೆ ಮಾಡಿ ಅಪಮಾನವನ್ನ ಮಾಡಿದ್ದಾರೆ ಪವಿತ್ರ ಗೌಡ. ರೇಣುಕಾ ಸ್ವಾಮಿಗೆ ಹೊಡೆದಿದ್ದಾರೆ, ಅಪಮಾನವನ್ನ ಮಾಡಿದ್ರು. A1 ಪವಿತ್ರ ವಿರುದ್ಧ ದೋಷಾರೋಪಣೆಯನ್ನ ಈಗ ಮಾಡಿ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ನ್ಯಾಯಾಧೀಶರು. ಒಳ ಸಂಚಿನಂತೆ ಕೊಲೆಯ ಉದ್ದೇಶದಿಂದನೇ ನೀವು ಹಲ್ಲೆಯನ್ನ ಮಾಡಿರೋದು. ಇಲ್ಲಿ ನೀವು ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರಿ, ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ರಿ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ರೂಮಿನಲ್ಲಿ ಕೂಡಿ ಹಾಕಲಾಗಿತ್ತು ಅನ್ನೋದನ್ನ ಕೂಡ ಅವರು ಹೇಳ್ತಾರೆ. ಇನ್ನು ಈ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಮೇಲೆ ಇರುವಂತಹ ದೋಷಾರೋಪ ಏನು? ತನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳುಹಿಸ್ತೀಯಾ ಅಂತ ಹೇಳಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಆತ ಹಲ್ಲೆ ಮಾಡಿರೋದು ದರ್ಶನ್ ರೇಣುಕಾ ಸ್ವಾಮಿಯ ಮೇಲೆ. ಪವಿತ್ರಾಗೆ ಮೆಸೇಜ್ ಅಂತ ಹಲ್ಲೆಯನ್ನ ಮಾಡಿದ್ದೀರಿ. ರೇಣುಕಾ ಸ್ವಾಮಿಯನ್ನ ಮೇಲಕ್ಕೆ ಎತ್ತಿ ಕುಕ್ಕಿದ್ರಿ, ಆತನ ಮರ್ಮಾಂಗಕ್ಕೆ ನೀವು ಒದ್ದಿದ್ದೀರಿ. ಅಲ್ಲಿ ಇದ್ದಿದ್ದ ಉದ್ದೇಶ ಏನು? ಸಮಾನ ಉದ್ದೇಶ. ಆ ಒಂದು ಸಮಾನ ಉದ್ದೇಶ ಕೊಲೆ ಮಾಡುವಂಥದ್ದು. ಆ ಸಮಾನ ಉದ್ದೇಶದಿಂದಾನೇ ಹತ್ಯೆ ಮಾಡಿದ್ದೀರಿ. ಕೆಲವರಿಗೆ ಹಣದ ಆಮಿಷವನ್ನ ತೋರಿಸಿದ್ದೀರಿ. ಈ ಪ್ರಕರಣಕ್ಕೂ ಇನ್ನು ಇದರಲ್ಲಿರುವಂಥ ಕೆಲವು ಆರೋಪಿಗಳಿದಾರಲ್ಲ, ಅವರಿಗೆ ಗೊತ್ತೇ ಇರಲಿಲ್ಲ ಇದು ಪ್ರಕರಣ ಏನು ಇದರಲ್ಲಿ ಏನಾಯಿತು ಅನ್ನೋದು ಎಷ್ಟೋ ಆರೋಪಿಗಳಿಗೆ ಗೊತ್ತೇ ಇರಲಿಲ್ಲ. ಕೆಲವರು ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು, ಆತನ ಕರ್ಕೊಂಡು ಬಂದಂಥವ್ರಾಗಿರ್ಬೋದು, ಅಥವಾ ಆತನ ಸುಮ್ಮನೆ ಅಲ್ಲಿ ದರ್ಶನ್ ಫ್ಯಾನ್ ಅಂತ ಹೇಳಿ ಬಂದವರಾಗಿರ್ಬೋದು. ಸೊ ಅವರೆಲ್ಲರಿಗೂ ಕೂಡ ಇದರಲ್ಲಿ ಹಣದ ಆಮಿಷವನ್ನ ತೋರಿಸಲಾಗಿದೆ. ಕೆಲವರಿಗೆ ಹಣದ ಆಮಿಷವನ್ನ ತೋರಿಸಿದ್ದೀರಿ, ತಪ್ಪನ್ನ ಒಪ್ಕೊಳ್ಳುವಂತೆ ಮಾಡಿದ್ದೀರಿ. ರೇಣುಕಾ ಸ್ವಾಮಿ ಪ್ಯಾಂಟ್ ಬಿಚ್ಚಿ ಹಲ್ಲೆಯನ್ನ ಮಾಡಿದ್ದೀರಿ. ಇವೆಲ್ಲವನ್ನು ಕೂಡ ಆ ಸಂದರ್ಭದಲ್ಲಿ ಸುಳ್ಳು ಅಂತ ಹೇಳ್ತಾರೆ ಆರೋಪಿಗಳು. ತಮ್ಮ ಮೇಲಿನ ದೋಷಾರೋಪಕ್ಕೆ ಇದೀಗ ನಿರಾಕರಿಸ್ತಾರೆ ಆರೋಪಿಗಳು. ನಾವೇನು ಮಾಡಿಲ್ಲ ಈ ರೀತಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಆರೋಪಿಗಳು. ನಾವು ಆ ಥರ ಮಾಡೇ ಇಲ್ಲ ಅನ್ನೋದನ್ನ ಆರೋಪಿಗಳು ಕೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಇದೀಗ ಆರೋಪಿಗಳು ತಮ್ಮ ಮೇಲಿನ ದೋಷಾರೋಪಕ್ಕೆ ನಿರಾಕರಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಲಾಯರ್ ಚೇಂಜ್ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಈಗ ಕಾಲಾವಕಾಶವನ್ನ ಕೇಳಿದ್ದಾರೆ ದರ್ಶನ್ ಇಲ್ಲಿ. ಈಗ ಒಂದ್ ಕಡೆ ನಾವು ಗಮನಿಸ್ತಾ ಇದ್ವಲ್ಲ, ಏನೇನು ಆಯ್ತು, ಯಾವ ರೀತಿಯಾಗಿ ಆಯ್ತು ಈ ಪ್ರಕರಣ, ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿ ದೋಷಾರೋಪವನ್ನ ಸಲ್ಲಿಸಿದ್ದಾರೆ. ಆ ದೋಷಾರೋಪವನ್ನ ಇದೀಗ ನ್ಯಾಯಾಧೀಶರು ಓದುವಾಗ ಈ ಆರೋಪಿಗಳು ಇಲ್ಲ, ಈ ತರ ಇಲ್ಲ, ಸುಳ್ಳು ಅಂತ ಹೇಳಿ ಈ ಆರೋಪವನ್ನೇ ನಿರಾಕರಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾರು ಕೂಡ ಒಪ್ಕೊಳ್ಳೋದಿಲ್ಲ, ನಾವು ಹೀಗೆ ಮಾಡಿದೀವಿ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ. ಅದೇ ಕಾರಣಕ್ಕಾಗಿ ಟ್ರಯಲ್ ಆರಂಭ ಆಗುತ್ತೆ. ಇದೀಗ ಈ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಅವರು ಸರತಿ ಸಾಲಿನಂತೆ ಅವರನ್ನೇ ಈಗ ದೋಷಾರೋಪಣೆಯ ವಿಚಾರದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಅದೇ ರೀತಿಯಾಗಿ ದೋಷಾರೋಪಣೆಯನ್ನ ಇದೀಗ ಪವಿತ್ರ ಗೌಡ ಅವರಿಗೆ ಮಾಡಲಾಗ್ತಾ ಇದೆ. ನ್ಯಾಯಾಧೀಶರು ಆಕೆಯ ಮೇಲಿರುವಂತಹ ಆರೋಪ ಏನು, ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಪವಿತ್ರ ಗೌಡ ಅವರಿಗೆ ಹೇಳ್ತಾ ಇದ್ದಾರೆ. ಎಲ್ಲಿಂದ ಆರಂಭ ಆಯಿತು, ಯಾರು ಕರ್ಕೊಂಡು ಬಂದ್ರು ರೇಣುಕಾ ಸ್ವಾಮಿಯನ್ನ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತಮ್ಮ ತನಿಖೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಒಂದು ವರದಿಯಲ್ಲಿ. ಆ ಒಂದು ವರದಿಯ ಪ್ರಕಾರ ಪವಿತ್ರ ಗೌಡ ಅವರ ಪಾತ್ರ ಏನು, ಇದರಲ್ಲಿ ಪವಿತ್ರ ಗೌಡ ಹಾಗೂ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ಏನ್ ಸಂಬಂಧ ಅನ್ನೋದ್ರ ಬಗ್ಗೆ ದೋಷಾರೋಪವನ್ನ ನ್ಯಾಯಾಧೀಶರು ಓದ್ತಾ ಇದ್ದಾರೆ. ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ದರ್ಶನ್ ರೊಂದಿಗಿನ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ದರ್ಶನ್ ರೊಂದಿಗೆ ಸಂಬಂಧ ಹೊಂದಿರುವಂತಹ 2, 3 ಮತ್ತು 10ನೇ ಆರೋಪಿಗಳ ಜೊತೆ ಸೇರಿ ಇಲ್ಲಿ ಸಂಚು ಮಾಡಿರೋದು, ಪ್ಲಾನ್ ಮಾಡಿ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಿರೋದು, ಜೊತೆಗೆ ಇಲ್ಲಿ ಯಾರು ಮಾಡಿದ್ರು, ಹೇಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು, ಸಂಚು ಹೇಗಾಯಿತು ಅನ್ನೋದರ ಜೊತೆಗೆ ದರ್ಶನ್ ಅಭಿಮಾನಿಗಳಿಂದ ಅಪಹರಣವನ್ನ ಮಾಡಲಾಗಿದೆ. ಸಂಘದ ಅಧ್ಯಕ್ಷನ ಜೊತೆಗೆ ಸೇರಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿದೆ. ರೇಣುಕಾ ಸ್ವಾಮಿಯನ್ನ ಕಾರಿನಲ್ಲಿ ಅಪಹರಿಸಲಾಗಿದೆ. ಚಿತ್ರದುರ್ಗದಿಂದ ಆತನ ಮನೆ, ಆತ ಏನು ಕೆಲಸಕ್ಕೆ ಹೋಗಿದ್ನಲ್ಲ ಅಲ್ಲಿಂದ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಇವರು ಕಿಡ್ನಾಪ್ ಮಾಡಿ ಆತನನ್ನ ಕಾರಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ, ಶೆಡ್ಗೆ ಆತನನ್ನ ಕೂಡಿ ಹಾಕ್ತಾರೆ. ಜೊತೆಗೆ ಆತನ ಬಳಿ ಇದ್ದಂತಹ ಆಭರಣವನ್ನ ದೋಚಲಾಗಿದೆ. RR ನಗರದ ಶೆಡ್ನಲ್ಲಿ ಆತನನ್ನ ಅಕ್ರಮವಾಗಿ ಬಂಧನಕ್ಕೂ ಕೂಡ ಇರಿಸ್ತಾರೆ. ಇದರ ಬಗ್ಗೆ ಎರಡನೇ ಆರೋಪಿ ಅಂದ್ರೆ ದರ್ಶನ್ ಪವಿತ್ರಾಗೆ ತಿಳಿಸಿದ್ರು. ಪವಿತ್ರ ಅವರನ್ನ ಆ ಸಂದರ್ಭದಲ್ಲಿ ಶೆಡ್ಗೆ ಕರೆತರಲಾಗಿತ್ತು.
ಈ ವೇಳೆ ಚಪ್ಪಲಿಯಿಂದ ಹಲ್ಲೆ ಮಾಡಿ ಅಪಮಾನವನ್ನ ಮಾಡಿದ್ದಾರೆ ಪವಿತ್ರ ಗೌಡ. ರೇಣುಕಾ ಸ್ವಾಮಿಗೆ ಹೊಡೆದಿದ್ದಾರೆ, ಅಪಮಾನವನ್ನ ಮಾಡಿದ್ರು. A1 ಪವಿತ್ರ ವಿರುದ್ಧ ದೋಷಾರೋಪಣೆಯನ್ನ ಈಗ ಮಾಡಿ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ನ್ಯಾಯಾಧೀಶರು. ಒಳ ಸಂಚಿನಂತೆ ಕೊಲೆಯ ಉದ್ದೇಶದಿಂದನೇ ನೀವು ಹಲ್ಲೆಯನ್ನ ಮಾಡಿರೋದು. ಇಲ್ಲಿ ನೀವು ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರಿ, ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ರಿ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ರೂಮಿನಲ್ಲಿ ಕೂಡಿ ಹಾಕಲಾಗಿತ್ತು ಅನ್ನೋದನ್ನ ಕೂಡ ಅವರು ಹೇಳ್ತಾರೆ. ಇನ್ನು ಈ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಮೇಲೆ ಇರುವಂತಹ ದೋಷಾರೋಪ ಏನು? ತನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳುಹಿಸ್ತೀಯಾ ಅಂತ ಹೇಳಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಆತ ಹಲ್ಲೆ ಮಾಡಿರೋದು ದರ್ಶನ್ ರೇಣುಕಾ ಸ್ವಾಮಿಯ ಮೇಲೆ. ಪವಿತ್ರಾಗೆ ಮೆಸೇಜ್ ಅಂತ ಹಲ್ಲೆಯನ್ನ ಮಾಡಿದ್ದೀರಿ. ರೇಣುಕಾ ಸ್ವಾಮಿಯನ್ನ ಮೇಲಕ್ಕೆ ಎತ್ತಿ ಕುಕ್ಕಿದ್ರಿ, ಆತನ ಮರ್ಮಾಂಗಕ್ಕೆ ನೀವು ಒದ್ದಿದ್ದೀರಿ. ಅಲ್ಲಿ ಇದ್ದಿದ್ದ ಉದ್ದೇಶ ಏನು? ಸಮಾನ ಉದ್ದೇಶ. ಆ ಒಂದು ಸಮಾನ ಉದ್ದೇಶ ಕೊಲೆ ಮಾಡುವಂಥದ್ದು. ಆ ಸಮಾನ ಉದ್ದೇಶದಿಂದಾನೇ ಹತ್ಯೆ ಮಾಡಿದ್ದೀರಿ. ಕೆಲವರಿಗೆ ಹಣದ ಆಮಿಷವನ್ನ ತೋರಿಸಿದ್ದೀರಿ. ಈ ಪ್ರಕರಣಕ್ಕೂ ಇನ್ನು ಇದರಲ್ಲಿರುವಂಥ ಕೆಲವು ಆರೋಪಿಗಳಿದಾರಲ್ಲ, ಅವರಿಗೆ ಗೊತ್ತೇ ಇರಲಿಲ್ಲ ಇದು ಪ್ರಕರಣ ಏನು ಇದರಲ್ಲಿ ಏನಾಯಿತು ಅನ್ನೋದು ಎಷ್ಟೋ ಆರೋಪಿಗಳಿಗೆ ಗೊತ್ತೇ ಇರಲಿಲ್ಲ. ಕೆಲವರು ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು, ಆತನ ಕರ್ಕೊಂಡು ಬಂದಂಥವ್ರಾಗಿರ್ಬೋದು, ಅಥವಾ ಆತನ ಸುಮ್ಮನೆ ಅಲ್ಲಿ ದರ್ಶನ್ ಫ್ಯಾನ್ ಅಂತ ಹೇಳಿ ಬಂದವರಾಗಿರ್ಬೋದು. ಸೊ ಅವರೆಲ್ಲರಿಗೂ ಕೂಡ ಇದರಲ್ಲಿ ಹಣದ ಆಮಿಷವನ್ನ ತೋರಿಸಲಾಗಿದೆ. ಕೆಲವರಿಗೆ ಹಣದ ಆಮಿಷವನ್ನ ತೋರಿಸಿದ್ದೀರಿ, ತಪ್ಪನ್ನ ಒಪ್ಕೊಳ್ಳುವಂತೆ ಮಾಡಿದ್ದೀರಿ. ರೇಣುಕಾ ಸ್ವಾಮಿ ಪ್ಯಾಂಟ್ ಬಿಚ್ಚಿ ಹಲ್ಲೆಯನ್ನ ಮಾಡಿದ್ದೀರಿ. ಇವೆಲ್ಲವನ್ನು ಕೂಡ ಆ ಸಂದರ್ಭದಲ್ಲಿ ಸುಳ್ಳು ಅಂತ ಹೇಳ್ತಾರೆ ಆರೋಪಿಗಳು. ತಮ್ಮ ಮೇಲಿನ ದೋಷಾರೋಪಕ್ಕೆ ಇದೀಗ ನಿರಾಕರಿಸ್ತಾರೆ ಆರೋಪಿಗಳು. ನಾವೇನು ಮಾಡಿಲ್ಲ ಈ ರೀತಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಆರೋಪಿಗಳು. ನಾವು ಆ ಥರ ಮಾಡೇ ಇಲ್ಲ ಅನ್ನೋದನ್ನ ಆರೋಪಿಗಳು ಕೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಇದೀಗ ಆರೋಪಿಗಳು ತಮ್ಮ ಮೇಲಿನ ದೋಷಾರೋಪಕ್ಕೆ ನಿರಾಕರಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಲಾಯರ್ ಚೇಂಜ್ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಈಗ ಕಾಲಾವಕಾಶವನ್ನ ಕೇಳಿದ್ದಾರೆ ದರ್ಶನ್ ಇಲ್ಲಿ. ಈಗ ಒಂದ್ ಕಡೆ ನಾವು ಗಮನಿಸ್ತಾ ಇದ್ವಲ್ಲ, ಏನೇನು ಆಯ್ತು, ಯಾವ ರೀತಿಯಾಗಿ ಆಯ್ತು ಈ ಪ್ರಕರಣ, ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿ ದೋಷಾರೋಪವನ್ನ ಸಲ್ಲಿಸಿದ್ದಾರೆ. ಆ ದೋಷಾರೋಪವನ್ನ ಇದೀಗ ನ್ಯಾಯಾಧೀಶರು ಓದುವಾಗ ಈ ಆರೋಪಿಗಳು ಇಲ್ಲ, ಈ ತರ ಇಲ್ಲ, ಸುಳ್ಳು ಅಂತ ಹೇಳಿ ಈ ಆರೋಪವನ್ನೇ ನಿರಾಕರಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾರು ಕೂಡ ಒಪ್ಕೊಳ್ಳೋದಿಲ್ಲ, ನಾವು ಹೀಗೆ ಮಾಡಿದೀವಿ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ. ಅದೇ ಕಾರಣಕ್ಕಾಗಿ ಟ್ರಯಲ್ ಆರಂಭ ಆಗುತ್ತೆ. ಇದೀಗ ಈ ಪ್ರಕರಣದಲ್ಲೂ ಕೂಡ ಅಷ್ಟೇ, ಇವ್ರು ಯಾರು ಒಪ್ಕೊಳ್ಳುವಂತಹ ಸಾಧ್ಯತೆಗಳೇ ಇಲ್ಲ. ಬಹಳ ಕ್ಷೀಣ ಇದರಲ್ಲಿ ಒಪ್ಕೊಳ್ಳೋದು. ಅದೇ ರೀತಿಯಾಗಿ ಆಲ್ರೆಡಿ ಅವ್ರೀಗ ಸುಳ್ಳು ಅಂತ ಹೇಳಿ ನಿರಾಕರಿಸ್ತಾ ಇದ್ದಾರೆ. ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಆರೋಪಿಗಳು. ಇನ್ನು ಲಾಯರ್ ಚೇಂಜ್ ಮಾಡಬೇಕು ಅಂತ ಹೇಳಿ ನ್ಯಾಯಾಧೀಶರಿಗೆ ಮನವಿಯನ್ನ ಕೂಡ ಇದೀಗ ಮಾಡ್ತಾ ಇದ್ದಾರೆ ಇಲ್ಲಿ ಆರೋಪಿಗಳು. ಆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದು ಯಾರು ಅಂತ ಹೇಳಿದ್ರೆ A2 ದರ್ಶನ್. ಸೊ ಇದೀಗ ಒಂದು ರೀತಿಯಲ್ಲಿ ಇಬ್ಬರಿಗೂ ಕೂಡ ದೋಷಾರೋಪವನ್ನ ಮಾಡಿದ ಸಂದರ್ಭದಲ್ಲಿ ನಿರಾಕರಿಸ್ತಾರೆ ಆರೋಪಿಗಳು. ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಆರೋಪಿಗಳ ಜೊತೆ ಮಾತಾಡೋದಕ್ಕೆ ಇಚ್ಛಿಸಿದ್ದಾರೆ ಇದೀಗ ವಕೀಲರು. ಈಗ ಈ ಒಂದು ದೋಷಾರೋಪಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಈಗ ಈ ಒಂದು ವಿಚಾರದಲ್ಲಿ ನ್ಯಾಯಾಧೀಶರ ಬಳಿ ದರ್ಶನ್ ಕೇಳ್ತಾರೆ, ನನಗೆ ವಕೀಲರನ್ನ ಬೇಕು ಅಂದ್ರೆ ಚೇಂಜ್ ಮಾಡಬೇಕು, ನನಗೆ ಲಾಯರ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಜಡ್ಜ್ಗೆ ಮನವಿ ಮಾಡಿದ್ದಾರೆ A2 ಆಗಿರುವ ದರ್ಶನ್. ಜಡ್ಜ್ ಬಳಿ ಕಾಲಾವಕಾಶವನ್ನ ಕೇಳಿದ್ದಾರೆ ದರ್ಶನ್.